ಈಗ ನೀವು ಈ ದೇಹವೇ ನಾನು, ನಾನು ಇಂಥವರ ಮಗನು ಎಂದು ದೃಢವಾಗಿ ತಿಳಿದಿದ್ದೀರಿ, ಸತ್ಯವೆಂದು ತಿಳಿದಿದ್ದೀರಿ. ಈ ಭ್ರಮಾಚಕ್ರವು ಪೂರ್ಣವಾಗಿ ತಿರುಗಿ ಇದಕ್ಕೆ ವಿಪರೀತವಾಗಿ ಅನಂತನೂ ಸರ್ವ ಸಮರ್ಥನೂ ಆದ ಪರಮಾತ್ಮನೇ ನಾನು ಎಂದು ಈ ದೇಹವೇ ನಾನು ಅನ್ನುವ ತಿಳುವಳಿಕೆಗಿಂತಲೂ ಹೆಚ್ಚು ದೃಢವಾಗಿಯೂ ಸತ್ಯವಾಗಿಯೂ ತಿಳಿಯಬೇಕು. ನಾನು ದೇಹ, ನಾನು ಇಂಥವರ ಮಗನು ಎಂಬ ಭಾವನೆಯು ಸ್ವಪ್ನದಂತೆ ಆಗಬೇಕು. ಎಷ್ಟೋ ಯುಗದ ಹಿಂದಿನ ತಪ್ಪು ತಿಳುವಳಿಕೆಯಂತೆ ಆಗಬೇಕು. ಇದೇ ಅನುಭವದ ಗುರಿ. ನೀವು ನಿಮ್ಮ ಹೆಂಡತಿ ಮಕ್ಕಳೊಡನೆ ವಾಸ ಮಾಡುತ್ತಿದ್ದರೂ ಈ ತತ್ವಶಾಸ್ತ್ರವನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡಿ ಆ ವಿದ್ಯೆಯನ್ನು ಸ್ವಾಧೀನಪಡಿಸಿಕೊಳ್ಳುವುದರಿಂದ ನಿಮ್ಮ ಮಾನವ ಬುದ್ಧಿಯಿಂದ ನೀವು ಅದನ್ನು ಸ್ವಾಧೀನಪಡಿಸಿಕೊಂಡರೂ ಕೂಡ ನೀವು ಪರಿವರ್ತನೆ ಹೊಂದಿ ಮುಕ್ತರಾಗುತ್ತೀರಿ. ನೀವು ಇನ್ನು ಮುಂದೆ ಜನನ ಮರಣಗಳಿಗೆ ಬಲಿಯಾಗುವುದಿಲ್ಲ ಎಂದು ವೇದಾಂತ ಹೇಳುತ್ತದೆ. ದೇವರೇ ನಿಜವಾದ ಆನಂದ ಸ್ಥಿತಿಯು, ಆ ಪರಮಾನಂದ ಸ್ಥಿತಿಯು ಜ್ಞಾನದಿಂದಲೇ ಪ್ರಾಪ್ತಿಯಾಗುತ್ತದೆ. ಕರ್ಮ ಒಂದೇ ಮೋಕ್ಷವನ್ನು ಕೊಡಲಾರದು. ಯೇಸು ಕ್ರಿಸ್ತನಲ್ಲಿ ನೀವು ಮಾಡುವ ವಿಶ್ವಾಸವೂ ನಂಬಿಕೆಯೂ ಭಕ್ತಿಯೂ ಮೋಕ್ಷವನ್ನು ತರಲಾರದು. ನಿಮ್ಮಿಂದ ನಿಮಗೆ ಮೋಕ್ಷವೇ ಹೊರತು ಇನ್ನೊಬ್ಬರು ಎಷ್ಟು ದೊಡ್ಡವರಾದರೂ, ಕ್ರಿಸ್ತ ಬುದ್ಧಗಿಂತಲೂ ದೊಡ್ಡವರಾದರೂ ಸಹ ಅವರಿಂದ ನಿಮಗೆ ಮೋಕ್ಷ ಆಗಲಾರದು. ನಿಮ್ಮನ್ನು ನೀವು ಅರಿತರೆ ಆ ಕ್ಷಣವೇ ನಿಮಗೆ ಮೋಕ್ಷವಾಗುತ್ತದೆ. ನಿಜಾತ್ಮನನ್ನು ಭಾವದ ಮೂಲಕವಾಗಿ ಅನುಭಾವದ ಮೂಲಕವಾಗಿ ಅರಿಯುವುದೇ ನಿಜವಾದ ಜ್ಞಾನ. ಮೋಕ್ಷವಾಗುವುದು ಜೀವಂತ ಭಾವದಿಂದ ಅಥವಾ ಜೀವಂತವಾದ ಅರಿವಿನಿಂದ. ಇದನ್ನು ನೀವು ಪಡೆಯಬೇಕು. ನಿಮ್ಮ ಅಜ್ಞಾನವೇ ನಿಮ್ಮನ್ನು ಕೆಳಗೆ ಎಳೆಯುತ್ತಿದೆ, ಅಲ್ಲದೆ ಕುಟುಂಬ ವ್ಯವಸ್ಥೆಯಲ್ಲಿ ಯಾವುದೂ ನಿಮ್ಮನ್ನು ಕೆಡಿಸುತ್ತಿಲ್ಲ. ಆ ಸಂಬಂಧಗಳ ದುರುಪಯೋಗವೇ ನಿಮ್ಮ ಶಾಂತಿಯನ್ನು ಕದಲಿಸುತ್ತಿದೆ. ಗೃಹಸ್ಥ ಜೀವನದಲ್ಲಿ ಹೆಂಡತಿಯೇ ಜೂಡಾಸನ ಪಾತ್ರವನ್ನು ನಿರ್ವಹಿಸುತ್ತಾಳೆ. ಗಂಡನು ತನ್ನ ಆತ್ಮವನ್ನು 30 ಬೆಳ್ಳಿ ನಾಣ್ಯಗಳಿಗೆ ಮಾರಿಕೊಳ್ಳಬೇಕು ಎಂದು ಬಯಸುತ್ತಾಳೆ. ಆಕೆಯು ತನ್ನ ದಿವಾನಖಾನೆಯನ್ನು, ಶಯ್ಯಾಗ್ರಹವನ್ನು, ತನ್ನ ದೇಹವನ್ನು ಅಲಂಕರಿಸಿಕೊಳ್ಳಲು ಕೆಲವು ಥಳಕು ಪೊಳಕಿನ ಸಾಮಾನುಗಳಿಗಾಗಿಯೂ, ಬೆಡಗಿನ ಒಡವೆಗಳಿಗಾಗಿಯೂ, ಡೌಲು ಡಬ್ಬಾಳಿಕೆಗಳಿಗಾಗಿಯೂ ತನ್ನ ನಿಜಾತ್ಮನನ್ನು ಮಾರಿಕೊಳ್ಳುತ್ತಾಳೆ. ಹಾಗೆಯೇ ಗಂಡನು ಜೂಡಾಸನ ಪಾತ್ರವನ್ನು ವಹಿಸುತ್ತಾನೆ. ಗಂಡನು ತನ್ನನ್ನು ಅವಲಂಬಿಸದಂತೆ ಹೆಂಡತಿಯು ತನ್ನನ್ನೇ ಅವಲಂಬಿಸದಂತೆ ಗಂಡನು ಮಾಡಬೇಕು. ಆದರೆ ತನಗೇ ಸೇರಿದವಳೆಂದು ಹೆಂಡತಿಯು ತಿಳಿಯಬೇಕೆಂದು ಗಂಡನು, ತನಗೇ ಸೇರಿದವನು ಎಂದು ಗಂಡನು ತಿಳಿಯಬೇಕು ಎಂದು ಹೆಂಡತಿಯು ಇಚ್ಛಿಸುತ್ತಾರೆ. ತೊಂದರೆಗಳಿಗೆಲ್ಲ ಪ್ರಾರಂಭವಾಗುವುದು ಇದರಿಂದಲೇ. ಗಂಡನು ತನ್ನ ಗುಲಾಮನಾಗಿರಬೇಕೆಂದು ಹೆಂಡತಿಯು ತನ್ನ ಗುಲಾಮನ ದಾಸಿಯೇ ತೊತ್ತು ಆಗಿರಬೇಕೆಂದು ಗಂಡನು ಬಯಸುತ್ತಾನೆ. ಬಯಕೆ ಎಂಬುವುದು ಒಂದು ಬೇನೆ. ಅದು ನಿಮ್ಮನ್ನು ನಿರೀಕ್ಷೆಯ ಕಾತರ ಕಳವಳ ಸ್ಥಿತಿಯಲ್ಲಿಟ್ಟು ತೂಗಾಡಿಸುತ್ತದೆ. ಅನುಕಂಪವು, ದಯೆಯು, ದಾನಶೀಲತೆಯು, ಧರ್ಮಬುದ್ಧಿಯು, ತ್ಯಾಗಗುಣವು ಮೊದಲು ಮನೆಯಲ್ಲಿ ಪ್ರಾರಂಭವಾಗಬೇಕು ಎಂದು ಹೇಳುತ್ತಾರೆ. ರಾಮನು ಕೆಲಸ ಮಾಡುವುದು, ಓಡುವುದು, ಹೇಳಿ ಬರೆಸುವುದು, ಆದೇಶ ಸಂದೇಶಗಳನ್ನು ನೀಡುವುದು ಎಲ್ಲ ಭಾರತದಲ್ಲಿ ದಿವ್ಯ ದೃಷ್ಟಿ ಎಂದು ಪ್ರಸಿದ್ಧವಾಗಿರುವ ಶಕ್ತಿಯ ಪ್ರಭಾವದಿಂದಲೇ ಆಗಿದೆ. ದಿವ್ಯ ದೃಷ್ಟಿ ಎಂದರೆ ಜ್ಞಾನ ಪ್ರಕಾಶದ ದೃಷ್ಟಿ ಎಂದು ಅರ್ಥ. ಸೂರ್ಯನಿಂದ ಪೋಷಿತವಾದ ಈ ಜಗತ್ತಿನಲ್ಲಿ ನನ್ನ ಅಭಿಪ್ರಾಯದಂತೆ ಅತ್ಯಂತ ಶ್ರೇಷ್ಠವೂ ಅತ್ಯಂತ ಅದ್ಭುತವೂ ಆದ ಗ್ರಂಥವೆಂದರೆ ಯೋಗ ವಾಸಿಷ್ಠವು. ಈ ಜಗತ್ತಿನಲ್ಲಿ ಅದನ್ನು ಯಾರೇ ಓದಲಿ ಅವರಿಗೆ ಪರಮ ಜ್ಞಾನವಾಗುತ್ತದೆ. ಪರಮ ಜ್ಞಾನ ಆಗುವುದೇ ಇರುವುದಿಲ್ಲ. ಅಂದರೆ ಅವರಿಗೆ ಸರ್ವವೂ ನಾನೇ ಎಂಬ ಅನುಭವವಾಗದೇ ಇರುವುದಿಲ್ಲ. ಈ ಗ್ರಂಥವು ಇಂಥ ಸಂದರ್ಭಗಳಲ್ಲಿಯೇ ಆ ದಿವ್ಯ ದೃಷ್ಟಿಯ ಶಕ್ತಿಯಿಂದಲೇ ಬರೆಯಲ್ಪಟ್ಟಿತು. ಬಹಳ ಸುಂದರವಾದ ನಿದರ್ಶನಗಳಿಂದ ವೇದಾಂತ ಶಾಸ್ತ್ರವು ಜನಪ್ರಿಯವಾಗಿದೆ.
ನೀವು ಶಾಸ್ತ್ರ ಗ್ರಂಥಗಳ ವ್ಯಾಸಂಗದ ಮೂಲಕವೂ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರೊಫೆಸರ್ಗಳ ಮೂಲಕವೂ ಪಡೆಯುವ ಬೆಳಕಿನ ಬಗೆಗಿಂತ ಒಳಗಿನ ಪರಮೋತ್ಕೃಷ್ಟವಾದ ಪರಮಾರ್ಥ ದೃಷ್ಟಿಯನ್ನು ಬೇರ್ಪಡಿಸಿ ತೋರಿಸುವುದಕ್ಕಾಗಿ ರಾಮನು ಒಂದು ದೃಷ್ಟಾಂತವನ್ನು ಕೊಡುತ್ತಾನೆ. ಅವಶ್ಯವಾದ ವಿಚಾರಗಳನ್ನು ಮಾತ್ರ ಉಪಯೋಗಿಸಿಕೊಂಡು ಮಿಕ್ಕವುಗಳನ್ನೆಲ್ಲ ಹೊರಹಾಕಿ ಮನಸ್ಸನ್ನು ಖಾಲಿ ಮಾಡುವ ಕ್ರಮ, ಇದೇ ಶುದ್ಧೀಕರಣ ಕ್ರಮ. ಜಗತ್ತಿನ ಜ್ಞಾನವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವ ಇನ್ನೊಂದು ಬಗೆ ಎಂದರೆ ಒಳಗೆ ತುಂಬಿ ತುರುಕಿ ಭರ್ತಿ ಮಾಡುವ ಕ್ರಮ ಅಲ್ಲ. ನನಗೆ ಸ್ವಾತಂತ್ರ್ಯವನ್ನಾದರೂ ಕೊಡಿ, ಇಲ್ಲವೇ ನನಗೆ ಸಾವನ್ನಾದರೂ ಕೊಡಿ. ಇಲ್ಲ ಸ್ವಾಮಿ, ಇತರರಷ್ಟು ನಾನು ದೊಡ್ಡ ಆಗಿದ್ದರೆ ನಾನು ಇತರರಷ್ಟೇ ಮೂಢನಾಗಿ ಇರುತ್ತಿದ್ದೆ. ಈ ಮೂಲಭೂತ ಜ್ಞಾನದ ಮೂಲ ಯಾವುದು? ಪ್ರಿಯ ದಿವ್ಯಾತ್ಮರೇ, ಪ್ರಿಯ ಮಧುರಾತ್ಮರೇ, ಕೇಳಿರಿ. ಅರಿತೋ ಅರಿಯದೆಯೋ ಈ ಮಾತನ್ನು ಗಮನಿಸಿ ಐಕ್ಯ ಭಾವವನ್ನು ಪಡೆಯುವುದೇ ಮೂಲ. ಒಳಗಿನ ಸ್ವರ್ಗವನ್ನು ಎನ್ನುವುದರಲ್ಲಿ ಒಂದಾಗುವುದೇ ಆ ಮೂಲದ ಮೂಲ. ಒಳಗಿನ ಎಲ್ಲ ಪ್ರಾಣಕ್ಕೂ ಎಲ್ಲ ಬೆಳಕಿಗೂ ಅದೇ ಮೂಲ. ಮೂಲವಿರುವುದು ಅಲ್ಲ, ಎಲ್ಲ ಬೆಳಕಿಗೂ ಎಲ್ಲ ಬಾಳಿಗೂ ಮೂಲವು ಸ್ವರ್ಗವೂ ಆಗಿರುವುದು. ನಿಮ್ಮ ನಿಜಾತ್ಮವು ಎಲ್ಲ ಬೆಳಕು, ಎಲ್ಲ ಬದುಕು, ಎಲ್ಲ ಬಲವು, ಎಲ್ಲ ಶಕ್ತಿಯು, ಎಲ್ಲ ಜ್ಞಾನವು, ಎಲ್ಲ ಸುಖವು ನನ್ನಲ್ಲಿಯೇ ಇವೆ ಅನ್ನುವ ಈ ಭಾವನೆಯಿಂದ ನಾವು ಒಂದು ಸೆಕೆಂಡ್ ಮೌನದಲ್ಲಿ ನಿಲ್ಲೋಣ. ಈ ಪರಮಾತ್ಮ ದೃಷ್ಟಿಯನ್ನು, ಪರಮಾತ್ಮ ದರ್ಶನವನ್ನು ಪಡೆಯುವುದಕ್ಕೆ ಭಾರತದ ಋಷಿಗಳು ಯಾವ ಕ್ರಮವನ್ನು ಅನುಸರಿಸಿದರು ಎಂಬುದನ್ನು ಈಗ ರಾಮನು ನಿಮಗೆ ಹೇಳುತ್ತಾನೆ. ಭಾರತದಲ್ಲಿ ಎಲ್ಲ ವೇದಗಳನ್ನು ದೇವರೇ ಬರೆದನು ಎಂದು ಹೇಳುತ್ತಾರೆ. ಇದರ ಅರ್ಥವೇನೆಂದರೆ, ಈ ವೇದಗಳನ್ನು ಬರೆದವರು ದೇಹ ಭಾವನೆಯು ಅಥವಾ ಅಹಂಕಾರ ಭಾವನೆಯು, ವ್ಯಕ್ತಿ ಭಾವನೆಯು ಪೂರಾ ಇಲ್ಲವಾದಾಗ ಇವುಗಳನ್ನು ಬರೆದರು ಎಂದು ಇದರ ಅಭಿಪ್ರಾಯ. ಆದ್ದರಿಂದ ಈ ವೇದಗಳು ಯಾರಿಂದ ಹೊರಚಿಮ್ಮಿ ಬಂದವೋ ಅವರೇ ಋಷಿಗಳು ಎಂದು ಕರೆಯಲ್ಪಟ್ಟಿದ್ದಾರೆ. ಆದರೆ ಅವರು ಲೇಖಕರು ಅಲ್ಲ. ಋಷಿ ಎಂಬ ಶಬ್ದಕ್ಕೆ ದಿವ್ಯ ಪ್ರಕಾಶವನ್ನು ಕಂಡವನು, ದಿವ್ಯ ಸತ್ಯವನ್ನು ಕಂಡವನು, ದಿವ್ಯ ದೃಷ್ಟಿ ಉಳ್ಳವನು, ದಿವ್ಯ ಜ್ಞಾನಿ, ಬ್ರಹ್ಮಜ್ಞ ಎಂದು ಮಾತ್ರ ಅರ್ಥ. ಓಂ ಇದಕ್ಕೆ ಧಾತು ನಿಷ್ಪತ್ತಿಯಾಗಲು ವಿಭಕ್ತಿ ಪ್ರತ್ಯಯಗಳಾಗಲಿ ಹಚ್ಚಿ ನಡೆಯುವುದಿಲ್ಲ. ಆದ್ದರಿಂದ ಇದು ಸಂಸ್ಕೃತ ಶಬ್ದವಲ್ಲ, ಇದೊಂದು ಸ್ವತಂತ್ರ ಪರಿಶುದ್ಧವಾದ ಶಬ್ದ. ವೇದಾಂತ ಶಬ್ದಕ್ಕೆ ಅಂತಿಮ ವಿಜ್ಞಾನ ಎಂದು ಹೆಸರು. ಅದು ಆತ್ಮವಿಜ್ಞಾನ. ಭಾರತದಲ್ಲಿ ನಡೆದ ಅತ್ಯಂತ ಮಹತ್ತಾದ ಸರ್ವಧರ್ಮ ಸಮ್ಮೇಳನಗಳ ಒಂದು ಸಭೆಯಲ್ಲಿ ಜಗತ್ತಿನ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿಗಳಲ್ಲಿ ಒಬ್ಬರಾದವರು ಮಾತನಾಡಿದಾಗ ಭಾರತದ ಮಹಿಳೆಯೊಬ್ಬಳು ಅಧ್ಯಕ್ಷಣೀಯ ಆಗಿದ್ದರು. ಅತ್ಯಂತ ಭವ್ಯವೂ ಅತ್ಯಂತ ಶ್ರೇಷ್ಠವೂ ಅತ್ಯಂತ ಆಶ್ಚರ್ಯಕರವೂ ಆದ ಮಂತ್ರಗಳಲ್ಲಿ ಕೆಲವು ಭಾರತ ಮಹಿಳೆಯರ ಪುಣ್ಯ ಹೃದಯಗಳಿಂದ ಹೊರಬಂದಿವೆ. ಸ್ತ್ರೀಯ ಸತ್ಯವು ಮೊದಲು ಗ್ರಹಿಸಲ್ಪಟ್ಟಿತು. ನಾನು ಗ್ರೀಕರ ಗ್ರಂಥಗಳನ್ನು ಇಂಡಿಯಾದ ಹಿಂದೂಗಳ ಮಹತ್ತು ಸ್ಪಷ್ಟವೂ ವ್ಯಾಪಕವೂ ಆದ ತತ್ವಶಾಸ್ತ್ರದೊಡನೆ ಹೋಲಿಸಿದರೆ ಗ್ರೀಕರು ತಮ್ಮ ತತ್ವಜ್ಞಾನವನ್ನು ಇಂಡಿಯಾದ ತತ್ವಶಾಸ್ತ್ರದ ಮೂಲ ಉಗಮ ಸ್ಥಾನದಿಂದ ಪಡೆದರೆಂದು ಭಾವಿಸದಿರಲು ಸಾಧ್ಯವಿಲ್ಲ. ಪುನಃ ಫ್ರಾನ್ಸ್ನಲ್ಲಿ ತತ್ವಶಾಸ್ತ್ರದ ಚರಿತ್ರೆಕಾರನಾದ ವಿಕ್ಟರ್ ಕಸಿಯನ್ ಹೇಳುವುದೇನೆಂದರೆ, ನಿಜವಾದ ದೇವರ ಜ್ಞಾನವನ್ನು ಪ್ರಾಚೀನ ಹಿಂದೂಗಳು ಪಡೆದಿದ್ದುದನ್ನು ಅಲ್ಲಗಳೆಯುವುದು ಸಾಧ್ಯವಿಲ್ಲ. ಅವರ ತತ್ವಶಾಸ್ತ್ರವು, ಅವರ ವಿಚಾರ ಭಾವನೆಗಳು ಎಷ್ಟು ದಿವ್ಯವೂ ಭವ್ಯವೂ ಉನ್ನತಿಕರವೂ ನಿಷ್ಕೃಷ್ಟವೂ ನೈಜವೂ ಆಗಿದೆ ಎಂದರೆ, ಯುರೋಪಿಯನ್ನರ ಲೇಖನಗಳೊಂದಿಗೆ ಅವನ್ನು ಹೋಲಿಸುವುದು ಎಂದರೆ ನಡು ಹಗಲಿನ ತುಂಬಿದ ಬೆಳಕಿನಲ್ಲಿ ಸ್ವರ್ಗದಿಂದ ಕದ್ದು ತಂದ ಪ್ರೊಮಿಥಿಯೂಸಿಯನ್ ಬೆಂಕಿಯಂತೆ ಕಾಣುತ್ತದೆ.
ಇದಕ್ಕೆ ಆಧಾರವಾಗಿ ಗ್ರೀಕ್ ಪುರಾಣದ ಕಥೆ ಏನೆಂದರೆ, ಪ್ರೊಮಿಷಿಯನ್ನನು ಮಣ್ಣಿನಿಂದ ಮನುಷ್ಯನನ್ನು ಕಲ್ಪಿಸಿ ದೇವಲೋಕದಿಂದ ಬೆಂಕಿಯನ್ನು ಕದ್ದು ತಂದು ಮನುಷ್ಯರಿಗೆ ಅದರ ಉಪಯೋಗವನ್ನು ಹಲವು ಕಲೆಗಳನ್ನು ಹೇಳಿಕೊಟ್ಟು ಈ ಅಪರಾಧಗಳಿಗಾಗಿ ಶ್ಯೂಸ್ ದೇವರಿಂದ ದಂಡನಾರ್ಥವಾಗಿ ಕಾಕ್ಸಸ್ ಪರ್ವತದ ಒಂದು ದೊಡ್ಡ ಬಂಡೆಗೆ ಬಂಧಿಸಲ್ಪಟ್ಟನು. ಇದೇ ಹೆಕ್ಟರ್ ಕಸಿನ್ ಇನ್ನೊಂದು ಕಡೆಯಲ್ಲಿ ಹೇಳಿರುವುದೇನೆಂದರೆ, ಯುರೋಪ್ ದೇಶಗಳಲ್ಲಿ ಪ್ರಸಾರವಾಗುವುದಕ್ಕೆ ತೊಡಗಿರುವ ಪ್ರಾಚ್ಯ ದೇಶಗಳ ಎಲ್ಲಕ್ಕಿಂತಲೂ ಮಿಗಿಲಾಗಿ ಭಾರತ ದೇಶದ ಪದ್ಯ ಕಾವ್ಯಾತ್ಮಕವೂ ಮತ್ತು ತತ್ವಶಾಸ್ತ್ರಾತ್ಮಕವೂ ಆದ ಶಾಶ್ವತತಮ ತತ್ವದ ಈ ಸ್ಮಾರಕಗಳನ್ನು ಲಕ್ಷ್ಯಪೂರ್ವಕವಾಗಿ ಪರಿಶೀಲಿಸಿದಾಗ ಎಲ್ಲಿ ಯುರೋಪಿಯನ್ನರ ಅಸಾಧಾರಣ ಅತಿ ಗಲಭೆಯು ಕೂಡ ಕೆಲವು ಸಮಯ ತಂದಿತವಾಗಿ ನಿಂತು ಹೋಗಿದೆಯೋ ಅಲ್ಲಿಯ ಫಲಿತಾಂಶದ ಕ್ಷುಲ್ಲಕತೆಗೆ ಹೋಲಿಸಿದರೆ ಅಷ್ಟೊಂದು ವಿರುದ್ಧ ಲಕ್ಷಣವನ್ನು ತೋರಿಸುವ ಹಲವೊಂದು ಸತ್ಯವನ್ನು ಅದರಲ್ಲಿಯೂ ಪ್ರಗಾಢ ಪ್ರಜ್ಞೆಯ ಸತ್ಯಗಳನ್ನು ಅದರಲ್ಲಿ ಕಂಡುಕೊಳ್ಳುವುದರಿಂದ ಪ್ರಾಚ್ಯ ತತ್ವಶಾಸ್ತ್ರದ ಎದುರಿಗೆ ನಾವು ಶಿರಬಾಗಿ ಕೈ ಮುಗಿದು ಮಂಡಿಯೂರಿ ಮಣಿಯುವುದಕ್ಕೂ ಮಾನವ ಕುಲದ ಈ ತೊಟ್ಟಿಲಿನಲ್ಲಿ ಶೈಶವದಲ್ಲಿ ಪರಮೋಚ್ಚತ ತತ್ವಜ್ಞಾನದ ಮಾತೃಸ್ಥಾನವನ್ನು ಕಾಣುವುದಕ್ಕೂ ಬಲತ್ಕರಿಸಲ್ಪಡುತ್ತೇವೆ. ಹಿಂದೂಗಳ ತತ್ವ ವಿಚಾರದ ಜೊತೆಗೆ ಹೋಲಿಸಿದರೆ ಯುರೋಪಿಯನ್ ತತ್ವಜ್ಞಾನದ ಪರಮೋಚ್ಚ ವಿಸ್ತರಣಗಳು ಕೂಡ ಭವ್ಯವಾದ ರಾಜತೇಜಸ್ಸಿನ ಮಹೋನ್ನತ ದೈತ್ಯರ ಸನ್ನಿಧಿಯಲ್ಲಿ ನಿಂತಿರುವ ಅತಿ ಕುಬ್ಜವಾದ ಗಿಡ್ಡ ಗುಜ್ಜಾರಿಗಳಂತೆ ಕಾಣುತ್ತವೆ ಎಂದು ಸ್ಲೈಗಲ್ ಹೇಳಿದ್ದಾನೆ. ಭಾರತದ ಭಾಷೆ, ಸಾಹಿತ್ಯ ಮತ್ತು ತತ್ವಶಾಸ್ತ್ರ ಇವುಗಳನ್ನು ಕುರಿತು ಬರೆದಿರುವ ಅವನ ಗ್ರಂಥಗಳಲ್ಲಿ ಅವನು ಹೇಳಿರುವುದು ಏನೆಂದರೆ, ಪೂರ್ವಕಾಲದ ಭಾರತೀಯರು ನಿಜವಾದ ದೇವರ ಜ್ಞಾನವನ್ನು ಪಡೆದಿದ್ದರೆ ಎಂಬುದನ್ನು ನಿರಾಕರಿಸಲಾಗುವುದಿಲ್ಲ. ಅವರ ಎಲ್ಲ ಲೇಖನಗಳು, ಗ್ರಂಥಗಳು ಉದಾತ್ತವೂ ಸ್ಪಷ್ಟವೂ ಪ್ರಸನ್ನವೂ ಮತ್ತು ತೀವ್ರ ಭವ್ಯವೂ ಆದ ರಸಭಾವನೆಗಳಿಂದಲೂ ನಿರೂಪಣೆಗಳಿಂದಲೂ ತುಂಬಿ ತುಳುಕುತ್ತಿವೆ ಮತ್ತು ತಮ್ಮ ದೇವರ ವಿಷಯದಲ್ಲಿ ಮನುಷ್ಯರು ನಿರ್ವಚಿಸಿರುವ ಯಾವುದೊಂದು ಮಾನವ ಭಾಷೆಯಲ್ಲಿ ಆದರೂ ಇರಬಹುದಾದಷ್ಟು ಆಳವಾದ ವಿಚಾರ ಪ್ರಭಾವನೆಯಿಂದಲೂ ಮತ್ತು ಭಯಭಕ್ತಿಪೂರ್ಣ ಪೂಜ್ಯ ಭಾವನೆಯಿಂದಲೂ ಅವು ನಿರೂಪಿಸಲ್ಪಟ್ಟಿವೆ. ಮನುಷ್ಯನ ಪ್ರತಿಯೊಂದು ಕರ್ಮದ ಮತ್ತು ಪ್ರಯಾಸದ ಪ್ರಾಥಮಿಕ ಉದ್ದೇಶವಾಗಿ ದೇವತ್ವದೊಡನೆ ಅವನ ಪುನಃ ಸಂಸ್ಥಾಪನೆಯ ಮತ್ತು ಪುನರೈಕ್ಯದ ಪರ್ಯಾವಲೋಚನೆಯನ್ನು ಪ್ರಚೋದಿಸುವುದಕ್ಕಾಗಿಯೂ ಅವನ ಹೋರಾಟದಲ್ಲಿ ಅವನನ್ನು ಚೇತನಗೊಳಿಸುವುದಕ್ಕಾಗಿಯೂ ಮೂಲ ಉಗಮಕ್ಕೆ ಹಿಂತಿರುಗುವ ಅವನ ಪ್ರಯತ್ನಗಳನ್ನು ಉತ್ತೇಜಿಸುವುದಕ್ಕಾಗಿಯೂ ಮನುಷ್ಯನ ದೈವಿ ಮೂಲವನ್ನು ವೇದಾಂತದಲ್ಲಿ ನಿರಂತರವಾಗಿ ಮತ್ತೆ ಮತ್ತೆ ಮನಸ್ಸಿಗೆ ಹತ್ತುವಂತೆ ಒತ್ತಿ ಒತ್ತಿ ಬೋಧಿಸುತ್ತದೆ. ಕ್ಯಾಂಟನು ಯುರೋಪಿಯನ್ ತತ್ವಶಾಸ್ತ್ರ ವಿಚಾರವನ್ನು ಪುನರ್ಜೀವನಗೊಳಿಸಿದನು. ಅವನು ಪ್ರತಿಪಾದಿಸಿರುವ ಮೂಲಭೂತ ಲಕ್ಷಣಗಳುಳ್ಳ ದೇಶ ಕಾಲ ನಿಮಿತ್ತಗಳ ವಿವೇಚನೆಯ ಆಧಾರಕ್ಕೆ ಇಂಡಿಯಾಕ್ಕೆ ಋಣಿಯಾಗಿದ್ದಾನೆ. ಜೀವಶಕ್ತಿಯು ಅನುವಂಶಿತೆಯ ಮತ್ತು ಹೊಂದಿಕೊಳ್ಳುವ ಪೂರ್ವಾರ್ಧ ಮಾಡು ಅಥವಾ ಶಿಕ್ಷಣ ಈ ತತ್ವಗಳ ಮೇಲೆ ವಿಕಾಸವಾಗುತ್ತದೆ. ಪ್ರತಿಯೊಂದು ದೇಶದ ಕೌಟುಂಬಿಕ, ಸಾಮಾಜಿಕ, ರಾಜಕೀಯ ಅಥವಾ ಧಾರ್ಮಿಕ ಉದ್ಧಾರವು ಅಥವಾ ವಿಮೋಚನೆಯು ಪರಿಣಾಮಕಾರಿಯಾಗಿ
ಕಾರ್ಯಗತ ಮಾಡಿದ ವೇದಾಂತದಲ್ಲಿದೆ. ಜಗತ್ತನ್ನು ಮನೆ ಒಳ್ಳೆಯದನ್ನು ಮಾಡುವುದೇ ನನ್ನ ಧರ್ಮ. ಜಗತ್ತೇ ನನ್ನ ಮನೆ, ಒಳ್ಳೆಯದನ್ನು ಮಾಡುವುದೇ ನನ್ನ ಧರ್ಮ. ಒಳ್ಳೆಯದು ಒಂದು ಭಾವದ ಒಳ್ಳೆಯದು ಒಂದು ಭಾವದ ಅವತಾರವೇ. ತತ್ಕೃತಿ ಮಂಜಿನ ಗಡ್ಡೆಯು ನೀರು ಮತ್ತು ಆವಿಯೂ ಆಗುವಂತೆ ಪ್ರಕೃತಿಯು ಪುನಃ ಭಾವರೂಪಕ್ಕೆ ತಿರುಗುತ್ತದೆ. ಹೀಗೆ ಅಮೆರಿಕಾದ ಋಷಿಯು ಹೇಳುತ್ತಾನೆ. ಗೌಡಪಾದ ಆಚಾರ್ಯರು ಹೇಳುವುದು ಏನೆಂದರೆ, ಜೀವಂ ಕಲ್ಪಯತೆ ಪೂರ್ವಂ ತಥೋ ಭಾವಾನ್ ಪ್ರಥಜ್ಜಿನ್ಯಾಧಾನ್ ಬಾಹ್ಯಾನ ಆಧ್ಯಾತ್ಮಿಕಾಂಶ್ಚೈವ ಯಥಾ ವಿದ್ಯಸ್ತಥಾ ಸ್ಮೃತಿ. ಅವ್ಯಕ್ತಾ ಏವ ಏವಂತು ಸ್ತುತಾ ಏವ ಚ ಬಹಿ ಕಲ್ಪಿತಾ ಏವ ತೇ ಸರ್ವೇ ವಿಶಿಷ್ಟಸ್ತ್ವಿ. ಜೀವನು ಮೊದಲು ನಾನು ಎನ್ನುವ ಜೀವನನ್ನು ಕಲ್ಪಿಸುತ್ತಾನೆ. ಆಮೇಲೆ ಬೇರೆ ಬೇರೆಯ ವಿಧವಾದ ಹೊರಗಿನ ಮತ್ತು ಒಳಗಿನ ಭಾವಗಳನ್ನು ಕಲ್ಪಿಸುತ್ತಾನೆ. ಎಂಥ ವಿದ್ಯೆಯುಳ್ಳವನೋ, ಅರಿವುಳ್ಳವನೋ, ಭಾವವುಳ್ಳವನೋ ಅಂಥ ಸ್ಮೃತಿಯವನಾಗಿ ಕಲ್ಪಿಸುತ್ತಾನೆ. ಕನಸಿನಲ್ಲಿ ಬರಿಯ ಅರಿವೇ ಹೊರಗಿನ ವಿಷಯಗಳಾಗಿಯೂ ಒಳಗಿನ ವಿಷಯಿ ನಾನು, ಭಾವನೆ, ಇಚ್ಛೆ ಮೊದಲಾದವುಗಳಿಗಾಗಿಯೂ ಒಡೆದುಕೊಳ್ಳುತ್ತದೆ. ಏಕೆಂದರೆ ಏನನ್ನೂ ಮಾಡದೆ ರಾಮನು ಅತೀವ ಚಟುವಟಿಕೆಯಿಂದ ಇದ್ದಾನೆ. ಒಬ್ಬ ಮನುಷ್ಯನಿಗೆ ಯಾವುದಾದರೂ ಬಯಕೆ ಇರುವವರೆಗೂ ಶಿವೋಹಂ ಭಾವದ ಆನಂದವನ್ನು ಅನುಭವಿಸಲಾರನು. ಆದರೆ ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಯೇ, ಇವನ ಹೃದಯ ಆಶ್ರಯಿಸಿರುವ ಸರ್ವ ಕಾಮಗಳು ಯಾವಾಗ ಬಿಡುಗಡೆ ಹೊಂದುತ್ತವೆಯೋ ಆಗ ಮತಸ್ಯನು ಅಮೃತ ಸಾವಿಲ್ಲದವನಾಗುತ್ತಾನೆ, ಮರ್ತ್ಯನು ಅಮೃತನಾಗುತ್ತಾನೆ, ಬ್ರಹ್ಮವನ್ನು ಅನುಭವಿಸುತ್ತಾನೆ. ರೋಗ, ಮರಣ, ಹಸಿವು, ಅಪವಾದ ಏನಾದರೂ ಬರಲಿ, ನಿಮ್ಮನ್ನು ನೀವು ಪೂರ್ಣ ಸ್ವಸ್ಥತೆಯಲ್ಲಿಯೂ ಸಂಪೂರ್ಣ ಸಂತೋಷ ಸ್ಥಿತಿಯಲ್ಲಿಯೂ ನೆಲೆಗೊಂಡಿರಬೇಕು. ದಿವ್ಯವಾದ ಆನಂದ ಸ್ವಭಾವವೇ ನಿಮ್ಮ ಸ್ವರೂಪವಾಗಿರಬೇಕು. ಅದರಿಂದ ಅದನ್ನು ಮರೆಯದಂತೆ ಅದರ ಅಷ್ಟಾರದ ಮೊರೆ ಸಂತೋಷವಾಗಿಯೂ ಶಾಂತವಾಗಿಯೂ ನೀವು ಇರಬೇಕು.